ಶಿವಾನಂದ ಬೈತೂರ ಅವರು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ನಿಮ್ಮನ್ನ ಸ್ಥಾನದಿಂದ ತೆರವುಗೊಳಿಸಲಿಕ್ಕೆ ಲಾಬಿಗಳು ನಡೀತಾ ಇದೆ ಅಂತ ಈ ಬಿಜೆಪಿಯಿಂದ ಗುಳೆ ಬಂದಿರತಕ್ಕಂಥ ಷಣ್ಮುಖ ಶಿವಳ್ಳಿ ಅವರು ಈ ಮೂಲ ಕಾಂಗ್ರೆಸ್ಸಿಗರು ಇತ್ತೀಚಿನ ಕಾಂಗ್ರೆಸ್ಸಿಗರು ಅನ್ನೋ ಒಂದು ವಾದ ಇದೆ. ನಾವು ನೋಡ್ತಾ ಇದ್ದಂತ ಕಾಂಗ್ರೆಸ್ ಈಗ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಶಿವಳ್ಳಿ ಅವರ ರಾಜಕೀಯ ಪ್ರವೇಶಕ್ಕೆ ನಿಮ್ದು ಒಂದು ಸಿಂಹಪಾಲಿದೆ. ನೀವು ಒಬ್ಬ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಆಗಿರುವಂತವ್ರು, ಅಭಿವೃದ್ಧಿ ಆಗ್ಲಿಕ್ಕೆ ಕುಂಠಿತ ಕಾರಣ ಆಗಿದೆಯಾ ಅಂತ ಇದನ್ನು ವಿಶ್ವಸಂಸ್ಥೆನೇ ಇದರ ಬಗ್ಗೆ ಪ್ರಶಂಸೆ ಮಾಡಿದಾಗ ನಾನು ಇದನ್ನು ಕೊಡಬಾರದು ಅಂತ ಹೇಳಕ್ಕಾಗಲ್ಲ. ಶಾಸಕರು ಅಲ್ದಿದ್ದಂತ ಸಂದರ್ಭದಲ್ಲಿ 100 ಕೋಟಿ ತಂದು ನಾನು ಕೆಲಸ ಮಾಡಿಸ್ತಾ ಇಲ್ಲಿ ಕ್ಷೇತ್ರದಲ್ಲಿ ಅಂತ ಹೇಳಿ ನಾನು ಈ ಶಾಸಕರ ನೈತಿಕತೆಯನ್ನ ಪ್ರಶ್ನೆ ಮಾಡಬೇಕು ಅನ್ನೋ ಉದ್ದೇಶ ಬಹಳ ಇದೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿದಾವ. ₹1 ರಿಲೀಸ್ ಆಗಿಲ್ಲ. ಚರ್ಚೆಗೆ ಬರ್ತಾರೆ ಮಾಡ್ಕೊಟ್ರೆ ಕಾರ್ಯಕರ್ತರದಾದಂತ ಒಂದು ಕೋಟೆನ ಕಟ್ಟಿದ್ವಿ ಅಂತ ಹೇಳಿ. ಸೊ ಅದೇ ಕೋಟೆನ ನೀವು ಕೂಡ ಚಿತ್ರ ಮಾಡಿದ್ರಿ. ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆನೂ ಇದೆ, ಅದನ್ನ ನಾವು ಸ್ಪಷ್ಟೀಕರಣ ಮಾಡ್ತೀವಿ. ಅವರ ವಿರೋಧ ಮಾಡದಲ್ಲಿ ನೀವು ಕೂಡ ಪ್ರಮುಖರು. ಕುಸುಮಾವತಿಯವರು ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಸಮರ್ಥರಾಗಿಲ್ಲ. ನಮಸ್ತೆ ವೀಕ್ಷಕರೇ, ಚಿರಾಯು ಕನ್ನಡ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿನೇಶ್ ಸಿದ್ದೇಗೌಡ. ಇವತ್ತು ನಮ್ಮ ಜೊತೆ ಕುಂದಗೋಳ ತಾಲೂಕು ಕಾಂಗ್ರೆಸ್ನ ಮುಖಂಡರು ಹಾಗೇನೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತಹ ಶಿವಾನಂದ ಬೈತೂರ ಅವರು ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಜಿಲ್ಲೆ ಮತ್ತು ತಾಲೂಕು ಕಾಂಗ್ರೆಸ್ ಕುರಿತಾಗಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಜೊತೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಥ್ಯಾಂಕ್ ಯು ಸರ್. ಶಿವಾನಂದ ಬೈತೂರ ಅವ್ರನ್ನ ಇಂಟ್ರೊಡಕ್ಷನ್ ಹೇಗೆ ಮಾಡ್ಕೊಳೋದು ಅನ್ನೋದೇ ಒಂದು ಗೊಂದಲ ಆಯ್ತು. ಅಂದ್ರೆ ತಾಲೂಕು ಯೋಜನಾ ಸಮಿತಿ ಅಧ್ಯಕ್ಷರು ಅಂತ ಮಾಡ್ಕೊಳೋದು, ಇಲ್ಲ ಕಾಂಗ್ರೆಸ್ ಮುಖಂಡರು ಅಂತ ಮಾಡ್ಕೊಳೋದು, ಅಥವಾ ಮುಂದಿನ ರಾಜಕೀಯ ಶಾಸಕ ಸ್ಥಾನದ ಆಕಾಂಕ್ಷಿ ಅಂತ ಹೇಳೋದು ಅಂತ. ಒಟ್ಟಾರೆ ತಾವು ಯಾವ ರೀತಿ ಸ್ವೀಕರಿಸಿದ್ರು ತಪ್ಪಿಲ್ಲ. ನಿಮ್ಗೆ ಯಾವ್ದು ಎಷ್ಟು ಖುಷಿ ಕೊಡೋಂಥದ್ದು ಯಾವ್ದು? ನನಗೆ ಖುಷಿ ಕೊಡ್ತಕ್ಕಂಥದ್ದು ಈ ತಾಲೂಕಿನ ಸೇವಕ ಅಂತ ನೀವು ಕರೆದ್ರೆ ಖುಷಿ ಆಗತ್ತೆ. ಶಿವಾನಂದ ಬೈತೂರ್ ಅವರು ವಿದ್ಯಾರ್ಥಿ ಜೀವನದಿಂದ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ದವರು, ವಿದ್ಯಾರ್ಥಿ ಜೀವನದಿಂದ ರಾಜಕೀಯಕ್ಕೆ ಪ್ರವೇಶ ಪಡೆದಂಥವ್ರು. ಸೊ ಆದರೆ ಈಗಿನ ರಾಜಕೀಯ ನಡೆಗಳ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಕ್ಷೇತ್ರದಲ್ಲಿ? ನೋಡಿ, ತಾವು ಭಾಳ ಸೂಕ್ತವಾದಂಥ ಪ್ರಶ್ನೆ ಕೇಳಿದ್ರಿ. ನಾನು 96-97ರಲ್ಲಿ ತಾಲೂಕಾ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಪಕ್ಷಕ್ಕೆ ಬಂದಾಗ ಬಹುಶಃ ಆ ಒಂದು ವಾತಾವರಣ ಏನಿತ್ತಲ್ಲ, ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಂಘಟಿಸ್ಬೇಕು, ಹೋರಾಡಿಸ್ಬೇಕು, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಒಂದು ಸೌಭಾಗ್ಯ ಅಂತ ಅನ್ನೋ ಭಾವನೆ ಭಾಳ ಚೆನ್ನಾಗಿ ಮೂಡಿ ಬಂತು. ಅದೇ ಇವತ್ತು ನಮಗೆ ಪ್ರೇರಣೆ. ಕಾಂಗ್ರೆಸ್ಸಲ್ಲಿದ್ದು ನಾವು ಇವತ್ತು ಏನಾದರೂ ಸಾಧಿಸ್ಬೇಕಂತ ಹೊಂಟಿರೋಕ್ಕೆ ನಮಗದು ಅಡಿಗಲ್ಲಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ನೀವು ಕೂಡ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕ ಸ್ಥಾನದ ಆಕಾಂಕ್ಷಿ ಆಗಿದ್ದೀರಾ. ಸೊ ಹೇಗೆ ನಡೀತಿದೆ ಸರ್ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೆಲಸ ಕಾರ್ಯಗಳು ಅಂತ? ನೋಡಿ, ನಮಗೆ ತೃಪ್ತಿಕರವಾಗಿಲ್ಲ. ಯಾಕಂತಂದರೆ ಈ ತಾಲೂಕನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿ ಮಾಡಬೇಕಾಗಿದ್ದು ಶಾಸಕರ ಕರ್ತವ್ಯ ಆಗೈತಿ. ಬಹುಶಃ ನಾವು ಭಾಳಷ್ಟು ಕನಸು ಕಟ್ಕೊಂಡು ಒಬ್ಬ ನೇತಾರರನ್ನು ಬೆಳೆಸಿ ತಾಲೂಕಿನ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಕನಸು ಕಂಡರಲ್ಲಿ ನಾನು ಒಬ್ಬ. ಶಿವಳ್ಳಿ ಅವರ ರಾಜಕೀಯ ಪ್ರವೇಶಕ್ಕೆ ನಿಮ್ಮದು ಒಂದು ಸಿಂಹಪಾಲಿದೆ. 100% ನಾವು 99ರಲ್ಲಿ ಅವ್ರಿಗೆ ಶಿವಳ್ಳಿಯವರನ್ನ ಈ ತಾಲೂಕಲ್ಲಿ ಪಕ್ಷೇತರವಾಗಿ ಗೆಲ್ಲಿಸ್ಕೋಬೇಕು ಅಂತಂದರೆ ನನ್ನಂಥ 100 ಜನ ಮುಖಂಡರು ಒಂದು ಕೋಟೆಯನ್ನು ಕಟ್ಟಿದ್ವಿ ನಾವು. ಅವತ್ತಿನ ದಿನಮಾನದಲ್ಲಿ ಪಕ್ಷೇತರ ಗೆಲ್ಲೋದು ಅಂದರೆ ಅಷ್ಟು ಸುಲಭದ ಮಾತಿರಲಿಲ್ಲ. ಹೌದು. ಅಂಥ ಸಂದರ್ಭದಲ್ಲಿ ಶಿವಳ್ಳಿಯವರ ಸಂಘಟನೆ, ಅವರ ಹೋರಾಟಕ್ಕೆ ಮೆಚ್ಚಿ ಅವ್ರಿಗೆ ಆಕರ್ಷಣೆ ಆದಂಥ 100 ಮಂದಿಯಲ್ಲಿ ನಾನು ಒಬ್ಬವಿದ್ದೆ. ಎಲ್ಲರೂ ಸೇರಿ ಅಂಥ ಒಂದು ಗೆಲ್ಲುವಂಥ ಕೋಟೆ ಕಟ್ಟಿದ್ವಿ. ಅವಾಗ ಗೆದ್ವಿ ಕೂಡ. ಗೆದ್ದಾದ್ಮೇಲೆ SM ಕೃಷ್ಣ ಸರ್ಕಾರದಲ್ಲಿ ಸಾಕಷ್ಟು ಅವರು ಅಭಿವೃದ್ಧಿಗೆ ಪ್ರಯತ್ನ ಮಾಡಿದರು. ಬಟ್ ಇವತ್ತಿರಷ್ಟು ಅನುದಾನಗಳು ಅವತ್ತಿರಲಿಲ್ಲ.
ರಾಜಕೀಯವಾಗಿ ಹಲವಾರು ಏಳುಬೀಳನ್ನ ಕಂಡಿದ್ದೀರಿ. ಸೊ MLA ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ಕೂಡ ಸೋತಿದ್ದೀರಿ. ZP ತುಂಬಾ ಕಡಿಮೆ ಅಂತರದಲ್ಲಿ ಸೋಲುಗಳನ್ನ ನೋಡಿದ್ದೀರಿ. ನೋಡಿ, ರಾಜಕೀಯನ ತುಂಬಾ ಹತ್ರದಿಂದ ಬಲವರಾಗಿದ್ದೀರಿ, ಕಾಂಗ್ರೆಸ್ನ ಕೂಡ ಹತ್ರದಿಂದ ಬಲವರಾಗಿದ್ದೀರಿ. ಈ ಮೂಲ ಕಾಂಗ್ರೆಸ್ಸಿಗರು ಇತ್ತೀಚಿನ ಕಾಂಗ್ರೆಸ್ಸಿಗರು ಅನ್ನೋ ಒಂದು ವಾದ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಇದು ಏನಾಗಿದೆ, ರಾಜ್ಯ ಮಟ್ಟದಲ್ಲಿ 2008ಕ್ಕೆ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಮೂಲ ಕಾಂಗ್ರೆಸ್ಸಿಗರು ದಳದಿಂದ ವಲಸೆ ಬಂದಿರತಕ್ಕಂಥ ಕಾಂಗ್ರೆಸ್ಸಿಗರನ್ನು ಚರ್ಚೆ ನಡೆದಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಶಕ್ತಿ ಬಂದಿದೆ ಅನ್ನೋದನ್ನು ಒಪ್ಕೋಬೇಕಾಗತ್ತೆ. ಇಲ್ಲಿ ಮೂಲ ಕಾಂಗ್ರೆಸ್ಸಿಗರು ಹಂಗಾದ್ರೆ ವಲಸೆ ಕಾಂಗ್ರೆಸ್ಸಿಗರು ಇಲ್ಲದೆ ಶಕ್ತಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಬೇಡ. ಆದರೆ ಸಿದ್ದರಾಮಯ್ಯನವರಂಥ ಒಂದು ದೈತ್ಯ ಶಕ್ತಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಭಾಳಷ್ಟು ಜನ ದಳದ ಮುಖಂಡರು ಇವತ್ತು ಕಾಂಗ್ರೆಸ್ಸಿಗರಾಗಿ ಲೀಡ್ ಮಾಡ್ತಾ ಇದ್ದಾರೆ. ವ್ಯತ್ಯಾಸ ಏನಿಲ್ಲ. ದೇಶಕ್ಕೋಸ್ಕರ ಬಾವುಟ ಹಾರಿಸ್ತಂತ ಅವತ್ತು ಈ ದೇಶಕ್ಕೋಸ್ಕರ ಬಾವುಟ ಹಾರಿಸಿದ್ರೆ ಇವತ್ತು ಸನ್ಮಾನ್ಯ ಜೋಶಿಯವರು ಅದನ್ನು ಇತಿಹಾಸನ ಮರೆಸಲಿಕ್ಕೆ ಈ ತಿರಂಗ ಅಭಿಯಾನನ ಮಾಡ್ತಾರೆ. ಅದು ಕೂಡ ಒಂದು ದೇಶಾಭಿಮಾನದ ಪ್ರತೀಕ. ಹಂಗಂದ್ರೆ ಇವತ್ತು ದೇಶ ಮೋದಿಯವ್ರ ಕಡೆ ದಿವಾಳಿ ಆಗಿದೆಯಾ? ಅಭಿಯಾನ ಮಾಡೋಕೆ ಒಂದು ಕಾರಣ ಬೇಕಲ್ಲ ಸರ್. ನಿಮ್ಗೇನು ದಿವಾಳಿ ಆಗಿದೆ ಅಂದ್ರೆ ಏನು? ಅವ್ರೇನಾದ್ರು ಮರೆ ಮಾಡ್ಲಿಕ್ಕಿಂತ ಯೋಜನೆಗಳು ಬಾಯ್ತಪ್ಪಿ ಅವ್ರು ಏನಾದ್ರು ಮಾಡಿರ್ಬೋದು. ಯಾಕಂದ್ರೆ ದೇಶಾಭಿಮಾನ ಅವ್ರು ಮಾತ್ರ ಬಾವುಟ ಹರಿಸಿದ್ರು ಅಂದ್ ಮಾತ್ರಕ್ಕೆ ಬೇರೆಯವ್ರು ಹರಿಸ್ಬೇಕು ಅಂತ ಹೇಳಲಿಕ್ಕೆ ಅವಕಾಶ ಇದೆ. ನಾನು ಖಂಡಿತ ಅರ್ಥದಲ್ಲಿ ಹೇಳಿಲ್ಲ. ಅಷ್ಟು ಮಹತ್ವಪೂರ್ಣ ಕಾರ್ಯಕ್ರಮವನ್ನ ಇವತ್ತು ಎಲ್ಲೆಲ್ಲೋ ಪ್ಲಾಸ್ಟಿಕ್ ಧ್ವಜಗಳನ್ನ ಕೈಯಲ್ಲಿ ಹಿಡ್ಕೊಂಡು ಅವಮಾನ ಮಾಡಿದಂಥ ಸಂಗತಿ ಬಂತಲ್ಲ, ಅದಾಗಬಾರ್ದಾಗಿತ್ತು. ಬಿಜೆಪಿ ಅಂದ್ರೆ ಅವ್ರು ಹೇಳ್ಕೊಂಡು ನಾವು ದೇಶಕ್ಕೋಸ್ಕರ ಅಂತ ಇರೋ ಪಕ್ಷ, ದೇಶಾಭಿಮಾನ ನಮ್ಮಲ್ಲೇ ಹೆಚ್ಚು. ನೋಡಿ, ಇಂದಿರಾ ಗಾಂಧಿಯವರು 1,00,000 ಜನ ಪಾಕಿಸ್ತಾನ ಸೈನಿಕರನ್ನ ಬಗ್ಗಬಾಡೋದು, ಅಫ್ಘಾನ್ ಅಂತ ಒಂದು ಇದು ಬಂಗಾಳ ದೇಶ ಉದಯ ಆಯಿತು. 1,00,000 ಸೈನಿಕರನ್ನು ಸೆದೆಬಡಿರತಕ್ಕಂಥ ಇಂದಿರಾ ಗಾಂಧಿ ನಮ್ಮ ಪಕ್ಷದ ಆಸ್ತಿ ಇರುವಾಗ ಒಬ್ಬ ಸೈನಿಕರನ್ನು ಕೂಡ ಇವರು ಎಲ್ಲಿಯೂ ಹೊಡೆದು ಉಳಿಸಿಲ್ಲ ಮೋದಿಯವರು 14 ವರ್ಷದಲ್ಲಿ. ಇಂದಿರಾ ಗಾಂಧಿ ಪುಲ್ವಾಮಾ ದಾಳಿ ಅವರ ಸಶಸ್ತ್ರ ನಿರ್ಧಾರಗಳನ್ನ ಸ್ವತಃ ವಾಜಪೇಯಿ ಅವರೇ ಹೊಡ್ಲಿತ್ತು. ಅವ್ರನ್ನ ಸಂವಿಧಾನದೊಳಗೆ ದುರ್ಗೆ ಅಂತ ಹೇಳ್ತಾರೆ. ಏನು ಸರ್? ಆದರೆ ಮೋದಿಯವರು ಬಂದ ಮೇಲೆ ನಮ್ಮ ಮೇಲೆ ಪುಲ್ವಾಮಾ ದಾಳಿ ಆಯ್ತಲ್ಲ ಸರ್, ಇದು ನಮ್ಮ ಭಾರತದ ನಾಯಕತ್ವ, BJP ಅವರ ನಾಯಕತ್ವ. ಅವರು ಕೂಡ ಅದಕ್ಕೆ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ನ ಮಾಡಿದ್ರು. ಸರ್ಜಿಕಲ್ ಸ್ಟ್ರೈಕ್ ದೇಶ ಸದೃಢವಾಗಿದೆ, ನಮ್ಮ ಸೈನಿಕರು ಇವಾಗ ಸದೃಢವಾಗಿದ್ದಾರೆ. ಸರ್ ನೋಡಿ, ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಟಾಪ್ ಸೀಕ್ರೆಟ್. ಅದನ್ನ ಜಾಗತಿಕ ನಮಗೊಂದು ವಿಶ್ವಸಂಸ್ಥೆ ಐತಿ, ಜಾಗತಿಕ ಮಟ್ಟದಲ್ಲಿ ನಾವು ಇದೇವೆ ಅನ್ನೋದನ್ನ ನೆನಪು ಮಾಡಿಕೊಂಡ್ರೆ ಆಡಳಿತ ಮಾಡೋರು ಯಾರು ಸರ್ಜಿಕಲ್ ಸ್ಟ್ರೈಕನ್ನು ಪಬ್ಲಿಷ್ ಮಾಡುವಂಥದ್ದಲ್ಲ. ಅಂತ ಅನೇಕ ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡೈತಿ, ಬಟ್ ಹೇಳಿಲ್ಲ. ಯಾಕಂದ್ರೆ ಭಾವನಾತ್ಮಕವಾಗಿ ಭಾರತದಲ್ಲಿರೋ ಯಾವ ಒಂದು ಜನಾಂಗದವರಿಗೂ ನೋವು ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಗೌಪ್ಯತೆ ಕಾಯಬೇಕು. ಅದನ್ನು ಕಾದಿದ್ದಾರೆ ನಮ್ಮ ಕಾಂಗ್ರೆಸ್ನವರು. ಓಕೆ, ಈಗ ಶಿವಾನಂದ ಬೈತೂರ ಅವ್ರದ್ದು ನಡೆ ಹೇಗಿದೆ ಇಲ್ಲಿ ಕ್ಷೇತ್ರದಲ್ಲಿ? ಅಂದ್ರೆ ಮುಂದೆ ಶಾಸಕ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೀರಾ? ಇಲ್ಲ ನೋಡಿ, ಆಸೆ ಆಕಾಂಕ್ಷೆ ಎಲ್ರಿಗೂ ಸಹಜ. ಬಹುಶಃ ಯೋಗ ಇದ್ದಾಗ ಮಾತ್ರ ಅದು ದಕ್ಕಲಿಕ್ಕೆ ಸಾಧ್ಯ ಆಗುತ್ತೆ. ಯೋಗ್ಯತೆ ಎಲ್ಲರಿಗೂ ಇರ್ತದೆ. ಈಗ ನಮ್ಮಲ್ಲಿ ಸುಮಾರು ನಾನು ನಡೆದು ಬಂದಿರತಕ್ಕಂಥ ವಿಷಯಗಳನ್ನ ಹೇಳ್ತೇನೆ. ಜುಟ್ಟಲವರು ಇಲ್ಲಿ MLA ಅವರಾದಾಗ ಕೇವಲ ಸಂಶಯ ರಂಗನಗೌಡರು, ನಮ್ಮ RN ಪಾಟೀಲ್ರೊಬ್ಬರು ಆಕಾಂಕ್ಷಿದಾರರಿದ್ದರು. ಅನೇಕ ಜನ ಇದ್ರಂದ್ರು ತೆರೆಮರೆಯೊಳಗಿದ್ದರು. ಅದಾದ ನಂತರದಲ್ಲಿ ಶಿವಳ್ಳಿಯವರು KCPಯಿಂದ ಸ್ಪರ್ಧೆ ಮಾಡಿದ ಮೇಲೆ ಸನ್ಮಾನ್ಯ ಅರವಿಂದ್ ಕಟಗಿಯವರು, ಶಿವಳ್ಳಿಯವರು, ಜುಟ್ಟಲವರು ಪ್ರಬಲ ಆಕಾಂಕ್ಷಿದಾರರಾದರು. ಅದರಲ್ಲಿ ಒಬ್ಬರಿಗೆ ಅವಕಾಶ ಇರುತ್ತೆ. ಶಿವಳ್ಳಿಯವರಿಗೆ ಟಿಕೆಟ್ ಸಿಗಲಿಲ್ಲ, ಪಕ್ಷೇತರವಾಗಿ MLA ಆದರು. ತದನಂತರ ಜುಟ್ಟಲವರು ಸಂಘಟನೆ ಕ್ಷೀಣಿಸ್ತಾ ಹೋಯಿತು, ಇವರು ಕಾಂಗ್ರೆಸ್ಸಿಗೆ ಬಂದರು. ಅರವಿಂದ್ ಕಟಗಿಯವರನ್ನು ಪಕ್ಷ ಗುರುತಿಸಿ ಟಿಕೆಟ್ ಕೊಡ್ತು, ಸ್ಪರ್ಧೆಯಲ್ಲಿ ಹಿಂದುಳಿದ್ರು. ತದನಂತರ ಶಿವಳ್ಳಿಯವರು ಮತ್ತೆ ಕಾಂಗ್ರೆಸ್ಸಲ್ಲಿ ಗೆದ್ದರು. ಕಾಂಗ್ರೆಸ್ಸಲ್ಲಿ ಒಮ್ಮೆ ಸೋತರು, ಒಮ್ಮೆ ಗೆದ್ದರು. ಹೀಗೆ ಮುಂದೆ ತದನಂತರದಲ್ಲಿ ಅವ್ರಿಗೆ ಪ್ರಬಲ ಆಸ್ಪಿರೆಂಟಾಗಿ ನಾವಿದ್ವಿ. ಅಕ್ಕಿಯವರು ದಳದಲ್ಲಿದ್ದರು. ಇದು ಜರ್ನಿ. ಇದಾದ ಮೇಲೆ ಪ್ರಸ್ತುತ ಇವತ್ತಿನ 2018ರಿಂದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿಗೆ ಆಗೈತಿ. ಇವತ್ತು ಜಗದೀಶ್ ಉಪ್ಪಿನವ್ರು ಇರ್ಬೋದು, ರಮೇಶ್ ಕೊಪ್ಪದವ್ರು ಇರ್ಬೋದು, ಆಮೇಲೆ JC ಪಾಟೀಲ್ ಇರ್ಬೋದು, ಚಂದ್ರಶೇಖರ್ ಜುಟ್ಟಲ್ ಇರ್ಬೋದು, ಭಾಳಷ್ಟು ಜನ ಇವತ್ತು ಆಕಾಂಕ್ಷಿದಾರಾಗ್ಯಾರ, ತಪ್ಪಿಲ್ಲ. ಆದರೆ ಒಬ್ಬರಿಗೆ ಅವಕಾಶ ಮಾಡಿಕೊಡುತ್ತೆ ಪಕ್ಷ. ಆ ಯೋಗ್ಯತೆ, ಆ ಯೋಗ ಯಾರಿಗೆ ಸೇರಿ ಬರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲಿ ನಾನು ಒಬ್ಬ ಮಾತ್ರ. ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟದ ಸೂತ್ರ ಯಾರ ಕೈಲಿದೆ ಅಂತ ನೋಡಿ, ಇದು ಪಕ್ಷದ ಹೈಕಮಾಂಡಲ್ಲಿದೆ. ಪಕ್ಷದ ಹೈಕಮಾಂಡಲ್ಲಿ ಆ ಸೂತ್ರ ಇರೋದ್ರಿಂದ
ಅದು ಯಾವ ರೀತಿ ಅವರು ಮುಂದೆ ತೀರ್ಮಾನಗಳು ತಗೊಂತಾರ ಅದು ಕುಂದಗೋಳ ಕಾಂಗ್ರೆಸ್ ಸೂತ್ರನೇ ಇಲ್ದಿರೋಂಥ ಗಾಳಿಪಟ ಆಗಿದೆ. ಸಹಜವಾಗಿ ನೋಡುಗರಿಗೆ ಆ ಥರ ಆಗಿದೆ. ಆದರೆ ವಾಸ್ತವ ಅಲ್ಲ ಅದು. ಖಂಡಿತ ಒಮ್ಮೆ ತಪ್ಪಾಗತ್ತೆ ಪಕ್ಷದಿಂದ, ಪದೇ ಪದೇ ಅದೇ ಕೆಲಸ ಆಗಲ್ಲ. ಈಗ ನೀವು ಹೇಳಿದ್ರಿ ಶಿವಳ್ಳಿ ಅವರ ಗೆಲುವಿಗೆ ನಿಮ್ದು ಒಂದು ಸಿಂಹ ಪಾಲಿದೆ ಅಂತ. 100%. ಸೊ ಕಾರ್ಯಕರ್ತರದಾದಂಥ ಒಂದು ಕೋಟೆನ ಕಟ್ಟಿದ್ವಿ ಅಂತ ಹೇಳಿ. ಹೌದು. ಸೊ ಅದೇ ಕೋಟೆನ ನೀವು ಕೂಡ ಛಿದ್ರ ಮಾಡಿದ್ರಿ, ನಿಮ್ದು ಒಂದು ಬಣ ಸೃಷ್ಟಿ ಆಯ್ತು. ಅದು 2004ರಲ್ಲಿ ಕೇವಲ ಶಿವಾನಂದ್ ಒಬ್ಬನೇ ಅಲ್ಲ, ಅದರಲ್ಲಿ ಏನು ನಾವು ದುಡಿದಂಥವ್ರು ಇದ್ವಿ. 99ರಲ್ಲಿ ಕಟ್ಟಿದ ಕೋಟೆಯಲ್ಲಿ ಎಲ್ಲರೂ ವಿಭಾಗ ಆದ್ವಿ. ನೀವು ಹೇಳಿದ್ದು ಸತ್ಯವಾದ ಮಾತು. ಚದರಿದ್ವಿ ನಾವೆಲ್ಲ. ನಮ್ಮನ್ನೆಲ್ಲ ಒಟ್ಟಿಗೆ ತೊಗೊಂಡು ಹೋಗೋ ಶಕ್ತಿ ಶಿವಳ್ಳಿಯರಲ್ಲಿ ಉಳಿದಿರಲಿಲ್ಲ. ಆ ಕಾರಣಕ್ಕೆ ಹಂಗಾಯ್ತು. ಸೊ ಅದು ಇನ್ನೂ ತುಂಬಾ ದೊಡ್ಡದಾಗಿ ಕೋಟೆ ಭಾಗ ಆಗ್ತಾ ಇದೆ. ಕೊನೆಗೆ ಕಲ್ಲು ಕೂಡ ಸಿದ್ದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು ಅಂತ ಅನ್ನಿಸ್ತಿದೆ. ನೋಡಿ, ಇಲ್ಲಿ ಏನು ಕುಂದಗೋಳ ತಾಲೂಕಲ್ಲಿ ಕಾಂಗ್ರೆಸ್ ಭಾಳ ಶಕ್ತಿಶಾಲಿ ಆಗ್ಯದ. ಗ್ರಾಸ್ ರೂಟಲ್ಲಿ ನಾಯಕತ್ವ ಭಾಳಷ್ಟು ಜನ ಇರೋದ್ರಿಂದ ಅವ್ರನ್ನ ಒಂದು ವೇದಿಕೆಯಲ್ಲಿ ತೊಗೊಂಡು ಹೋಗುವಂಥ ಶಕ್ತಿ ಇರೋರಿಗೆ ಟಿಕೆಟ್ ಕೊಟ್ಟಾಗ ಖಂಡಿತ ಆ ಶಕ್ತಿ ಮತ್ತೆ ಮರ್ಜಾಗುತ್ತೆ. ರಾಜಕೀಯದಲ್ಲಿ ಒಂದು ಮಾತಿದೆ ಸರ್, ಎಲ್ಲಿ ನಾಯಕರು ಜಾಸ್ತಿ ಬೆಳೀತಾ ಹೋಗ್ತಾರೆ ಪಕ್ಷ ಬೆಳೀತಾ ಹೋಗುತ್ತೆ ಅಂತ. ಸೊ ಆದ್ರೆ ಇದು ಇಲ್ಲಿ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಯಕತ್ವದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹಿನ್ನಡೆ ತರೋಕ್ಕೆ ಮುನ್ಸೂಚನೆನ ಅಂತ. ಈಗ ಎಕ್ಸಾಂಪಲ್ 2014ರಲ್ಲಿ ಹೇಳಿದ್ರಿ ನೀವು 17 ಜನ MLAಗೆ ಅಭ್ಯರ್ಥಿಗಳಿದ್ವಿ, ಕಂಟೆಸ್ಟೆಂಟ್ ಮಾಡಿದ್ರಿ ಅಂತ. ಸೊ ಅದು ಮತ್ತೇನಾದ್ರು ಮರುಕಳಿಸ ಅಂತ ಇದಿದೆಯಾ, ಮುನ್ಸೂಚನೆ ಇದೆಯಾ ಮುಂದಿನ ಚುನಾವಣೆ? ನೋಡಿ, ಆ ಥರದ ವಾತಾವರಣ ಇಲ್ಲ. ಇಲ್ಲಿ ಏನಿದೆ ಅಂತಂದ್ರೆ, ನಾವು ಕಳೆದ ಬಾರಿನೂ ಕೂಡ 1 ಪಾಯಿಂಟ್ ಪ್ರೋಗ್ರಾಮ್ ನಮ್ಮದು. ಹೊಸಬ್ರಿಗೆ ನೀವು ಯಾರಿಗೆ ಕೊಟ್ಟರು ಕೂಡ ಇಲ್ಲಿ MLA ಆಗ್ತಾರೆ, ಕಾಂಗ್ರೆಸ್ನವರೇ MLA ಆಗ್ತಾರೆ. ನಾವು ಕುಸುಮಾವತಿ ಶಿವಳ್ಳಿ ಅವರನ್ನ ಸೈದ್ಧಾಂತಿಕವಾಗಿ ವಿರೋಧ ಮಾಡಿದ್ವಿ ಹೊರತು ವ್ಯಕ್ತಿಗತವಾಗಿ ಅಲ್ಲ. ಅಂದ್ರೆ ಅವರ ವಿರೋಧ ಬಣದಲ್ಲಿ ನೀವು ಕೂಡ ಪ್ರಮುಖರು? ಇಲ್ಲ, ವಿರೋಧ ಅಂತಂದ್ರೆ ನೋಡಿ, ನಮ್ಮ ತಾಲೂಕಿಗೆ ಅಭಿವೃದ್ಧಿ, ನಾನು ಮೊದಲೇ ಹೇಳಿದೆ, ವೈಜ್ಞಾನಿಕವಾಗಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ಬೇಕನ್ನೋದನ್ನ ನಾವು ಅಪೇಕ್ಷೆ ಪಡುವಂತ. ಪಾಪ ಕುಸುಮಾವತಿ ಶಿವಳ್ಳಿ ಅವರು ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ. ಅವರು ಕೌಟುಂಬಿಕವಾಗಿ ಶಿವಳ್ಳಿ ಅವ್ರ ಜೊತೆ ಹೆಜ್ಜೆ ಹಾಕ್ತವ್ರು. ಹೌದು. ಒಮ್ಮೇನಾದ್ರೂ ಅವ್ರನ್ನ ಜಿಲ್ಲಾ ಪಂಚಾಯತ್ಗೂ ಮತ್ತೊಂದು ಏನೋ ಮಾಡಿದ್ರು ಅಂದ್ರೆ ಆಡಳಿತಾತ್ಮಕವಾದ ಅನುಭವ ಬರ್ತಿತ್ತು. MLA ಪೋಸ್ಟ್ ಅಂದ್ರೆ ಬಹಳ ದೊಡ್ಡ ಅಧಿಕಾರ. ಹೌದು. ಸಾಂವಿಧಾನಿಕ ಮಹತ್ವದ ಹುದ್ದೆ ಅದು. ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಜನರು ಅವ್ರ ಹತ್ರ ಒಡ್ಡದಾಗ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವರು ಅಸಮರ್ಪಕ ಆದಾಗ ಜನತೆಯಿಂದ ಬಂದಿರತಕ್ಕಂಥ ರೆಸ್ಪಾನ್ಸನ್ನು ನಾವು ಹೈಕಮಾಂಡ್ ಮುಂದೆ ಇಟ್ವಿ. ಕುಸುಮಾವತಿಯವರು ಆ ಒಂದು ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಸಮರ್ಥರಾಗಿಲ್ಲ. ನಾವು ಎಲ್ಲ ಮತದಾರನ್ನು ಹೋಗಿ ಕೈಕಾಲು ಕಟ್ಕೊಂಡ್ರು ಅವ್ರಿಗೆ ಗೆಲ್ಲಕ್ಕಾಗಲ್ಲ. ನಮಗೆ ಅವ್ರ ಮೇಲೆ ಯಾವುದೋ ದ್ವೇಷ ಇಲ್ಲ. ಅಭ್ಯರ್ಥಿ ನೀವು ಬದಲಾವಣೆ ಮಾಡಿರಿ. ನೀವು ಅವ್ರ ಕುಟುಂಬದಾಗ ಯಾರ್ಯಾರು ಕೊಡ್ತಿರೋ ಅಥವಾ ಮತ್ತು ಹೊರಗಿನರಿಗೆ ಕೊಡ್ತಿರೋ ಯಾರು ಕೊಡ್ರಿ, ಆದರೆ ಅಭ್ಯರ್ಥಿ ಬದಲಿ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ನೆಲೆ ಇದೆ, ಕುಂದಗೋಳ ತಾಲೂಕಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಷಯ ನಾವು ಹೈಕಮಾಂಡ್ ಮುಂದೆ ಇಟ್ವಿ. ಆದಾಗ್ಯೂ ಕೂಡ ಚುನಾವಣೆ ನಡೆದಾಗ ಸನ್ಮಾನ್ಯ ನಮ್ಮ ಸಹೋದರಿ ಕುಸುಮಾವತಿ ಶಿವಳ್ಳಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದ್ರೆ ಈ ಚುನಾವಣೆಯಲ್ಲಿ ಗೆಲ್ಲುವಂತ ಚಾನ್ಸಸ್ ಇತ್ತು. ಯಾಕೆ ವಿಶ್ವಾಸಕ್ಕೆ ತಗೊಳಕ್ಕಾಗ್ಲಿಲ್ವಾ ಸರ್? ಅದ್ರಾಗ ವಿಫಲ ಅವರೇ ಮುಂದೆ ಬರಲಿಲ್ಲ. ಅವರೇ ಮುಂದೆ ಬರಲಿಲ್ಲ. ಅನುಭವದ ಕೊರತೆ ಅಂತ ಇದೇ ಬಂದಿರೋದು. ಅವ್ರಿಗೆ ಅನುಭವದ ಕೊರತೆ ಕಾಡ್ತಾ ಇದೆ. ಆ ಕಾರಣಕ್ಕೆ ಅವರು ನಿಮ್ಮಂತ ನಾಯಕರುಗಳು ಅವರೊಟ್ಟಿಗಿದ್ದು ಪಕ್ಷನ ಮುನ್ನಡೆಸಲಿಕ್ಕೆ ಅವ್ರಿಗೆ ಬೆಂಬಲವಾಗಿ ನಿಂತಿದ್ರ? 100%. ನಾವು 2018ಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ಲದೆ ಹೋದ್ರೆ ಅವ್ರು MLAನೂ ಆಗ್ತಿರಲಿಲ್ಲ, ಮಂತ್ರಿನೂ ಆಗ್ತಿರ್ಲಿಲ್ಲ. ನಾವೆಲ್ಲ ನಾವು ತ್ಯಾಗ ಮಾಡಿ ಇನ್ನೊಂದು ಪಕ್ಷದಲ್ಲಿದ್ದರೂ ಕೂಡ ಬಿಟ್ಟು ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಆದರೆ ಅವ್ರಿಗೆ ಆ ಒಂದು ಎಲ್ಲ ಗುಣಗಳಿದ್ದು ಸನ್ಮಾನ್ಯ ದಿವಂಗತ ಶಿವಳ್ಳಿ ಅವರು ಯಾರನ್ನು ಕರ್ಕೊಂಡ್ರೆ ನನಗೆ ಶಕ್ತಿ ಬರುತ್ತೆ, ಯಾರಿಂದ ನನ್ನ ಶಕ್ತಿ ಕುಂದುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಒಳ್ಳೆ ಅಂದಾಜಿತ್ತು. ಹಿಂಗಾಗಿ ನಮ್ಮನ್ನು ಯಾವ ಟೈಮ್ನಾಗ ಬಳಸ್ಕೊಂತಿದ್ರು ಅವರು. ಈಗ ಸರ್, ಮನೆ ಒಂದು 3 ಬಾಗಿಲು ಅಂತಾರೆ. ಸೊ ವೇದಿಕೆನಲ್ಲೇ ಪ್ರಚಾರ ಆಯ್ತು ನಿಮ್ದು ಮನೆ ಒಂದು 10 ಬಾಗಿಲು ಆಗಿದೆ ಅಂತ. ನೋಡಿ ನಿಮ್ದು ಯಾವ ಬಾಗಿಲಲ್ಲಿದೆ ಅಂತ. ನಾವು ಇಲ್ಲಿವರೆಗೂ ಕೂಡ ನಮ್ಮ ಏನೋ ಭಿನ್ನಾಭಿಪ್ರಾಯಗಳಿದ್ರು ಒಂದು ಕುಟುಂಬವಾಗಿ ಬಗೆಹರಿಸ್ಕೊಳ್ತಾ ಇದ್ವಿ. ಎಲ್ಲೂ ನಾವು ಬಹಿರಂಗಕ್ಕೆ ತಂದಿರಲಿಲ್ಲ. ಅದು ಮೊನ್ನೆ ಯರಗುಪ್ಪಿಯಲ್ಲಿ ನಡೆದ ಸಭೆ ಒಳಗೆ ಆಗಿರೋ ಘಟನೆ ಬಗ್ಗೆ ನಮಗೂ ಒಂದು ಸ್ವಲ್ಪ ಆಶ್ಚರ್ಯ ತಂದು ತುಂಬಾ ಚರ್ಚೆ ಆಯ್ತು. ಆ ಚರ್ಚೆ ನಿಜವಾಗ್ಲು ವಿರೋಧ ಪಕ್ಷದ ಆ ಬೆಳವಣಿಗೆ ಆಗ್ಬಾರ್ದಿತ್ತು.
ಅನಿವಾರ್ಯ ಆ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕರು ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ಈ ಘಟನೆ ಸಂಭವಿಸ್ತಿರ್ಲಿಲ್ಲ. ಒಂದು ಪಕ್ಷದ ಹಿನ್ನಡೆ ಇನ್ನೊಂದು ಪಕ್ಷಕ್ಕೆ ಒಗ್ಗಿ ತುಪ್ಪ ಕೊಟ್ಟಂಗಾಗುತ್ತೆ. ನೀವು ಅದೇ ಕೆಲಸ ಮಾಡ್ತಿದ್ದೀರಾ ಕುಂದಗೋಳ ಕಾಂಗ್ರೆಸ್ನಲ್ಲಿ ಅಂತ ನಾಯಕರೆಲ್ಲ ನೋಡಿ, ಆ ಥರ ಇಲ್ಲ. ಇದು ಒಂದು ಸಣ್ಣ ಬಿರುಕು ಮಾತ್ರ. ಇದನ್ನು ಸರಿ ಮಾಡ್ಕೊಂಡು ಹೋಗುವಂಥ ವಿಚಾರದಾಗ ನಾವೆಲ್ಲರೂ ಇದ್ದೀವಿ. ಸೊ ಈಗ ಸರ್ ನಿಮ್ಮ ಸ್ಥಾನಕ್ಕೇನೆ ಒಂದು ಹೊತ್ತು ತರಲಿಕ್ಕೆ ಹೊರಟಿದ್ದಾರೆ. ನಿಮ್ಮನ್ನ ಆ ಸ್ಥಾನದಿಂದ ತೆರವುಗೊಳಿಸ್ಲಿಕ್ಕೆ ಲಾಬಿಗಳು ನಡೀತಾ ಇದೆ ಅಂತ. ಯಾಕೆ ಅಂದ್ರೆ ನೀವು ರಾಜಕೀಯವಾಗಿ ಏನಾದ್ರು ಬೆಳಿತೀರ ಅನ್ನೋ ಒಂದು ಭಯ ಸೃಷ್ಟಿಯಾಗಿದ್ಯಾ? ನೋಡಿ, ನಾನು ಆಡಳಿತಾತ್ಮಕವಾಗಿ ಅನುಭವ ಇದೆ, ಇವನಿಗೆ ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಜಗದೀಶ್ ಉಪ್ಪಿನವರು ನಮ್ಮೆಲ್ಲ ಸ್ನೇಹಿತರು ಕೂಡಿ ನನಗೆ ಗ್ಯಾರಂಟಿ ಕಮಿಟಿ ಅಧ್ಯಕ್ಷನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟರು. ಆದರೆ ಕುಸುಮಾವತಿ ಶಿವಳ್ಳಿ ಅವರು ಲೋಕಸಭಾ ಚುನಾವಣೆವರೆಗೂ ನಮಗೆ ಮತ್ತೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಅವರು ಈಗ ಬದಲಾದ ರಾಜಕಾರಣದೊಳಗೆ ಈ BJPಯಿಂದ ಗುಳೆ ಬಂದಿರತಕ್ಕಂಥ ಷಣ್ಮುಖ ಶಿವಳ್ಳಿ ಅವರು ಅವರನ್ನು ಪ್ರಚೋದಿಸ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಬಹಿರಂಗವಾಗಿ ಇದು ಲಾಬಿ ನಡೀತಾ ಇದೆ. ಷಣ್ಮುಖ ಶಿವಳ್ಳಿ ಅವರು ಇದಕ್ಕೆ ಮೂಲ ಕಾರಣಕ್ಕಲ್ಲ, ಮತ್ತೇನಿಲ್ಲ. ಪಾಪ ಕುಸುಮಾವತಿಯವ್ರ ಬಗ್ಗೆ ನಮ್ದು ಯಾವುದೇ ಆಪಾದನೆ ಇಲ್ಲ. ಕುಸುಮಾವತಿಯವರು ಆ ಮಟ್ಟಕ್ಕೆ ಹೋಗೋರಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಹೋಗ್ಬೇಕನ್ನೋ ಪ್ರಯತ್ನದೊಳಗಿದ್ದವರು. ಆದ್ರೆ ಅವ್ರಿಗೆ ಅವ್ರ ಮೈದ್ನ ಈ ಕೆಲಸ ಮಾಡ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರಾಗಿ ಈ ನಡೆ ನಿಮ್ಗೆ ಹೇಗೆ ಅನ್ಸುತ್ತೆ? ಭಾಳ ಬೇಜಾರಾಗಿದೆ. ಯಾಕಂದ್ರೆ ನಾವು ನೋಡ್ತಾ ಇದ್ದಂಥ ಕಾಂಗ್ರೆಸ್ಸು ಈಗ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕಂದ್ರೆ ವಿದ್ಯಾರ್ಥಿ ಜೀವನ ನಾನು ಹೇಳ್ಬೇಕಂದ್ರೆ ಸರ್ಕಾರ ಇದೆ 100ಕ್ಕೆ 100, ಆದ್ರೆ ಪಕ್ಷ ಸಶಕ್ತ ಆಗ್ಬೇಕು. ಇದರಲ್ಲಿ ನಾವೇನು ಮುಚ್ಚುಮರೆ ಇಲ್ಲ ಹೇಳಲಿಕ್ಕೆ. ಪಕ್ಷ ಸಶಕ್ತ ಆಗಬೇಕು. ನಮ್ಮ ಅಧ್ಯಕ್ಷರು ಕೂಡ ಬಹಳ ಪಕ್ಷದ ಸಂಘಟನೆಗೆ ಒಲವು ತೋರಿಸುವಂತವ್ರು ಇದ್ದಾರೆ, ರಾಜ್ಯಾಧ್ಯಕ್ಷರು. ಖಂಡಿತ ಇದನ್ನ ರಿಆರ್ಗನೈಸ್ ಮಾಡ್ತಾರೆ. ಜಿಲ್ಲಾ DKಶಿ ಅವ್ರ ಜೊತೆ ಆಗಿರ್ಬೋದು, ಸಿದ್ದರಾಮಯ್ಯ ಅವ್ರ ಜೊತೆ ಆಗಿರ್ಬೋದು, ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಿದ್ದೀರಾ. ಸ್ವತಃ ನಿಮ್ಮ ಕ್ಷೇತ್ರದ ನಿಮ್ಮ ಪಕ್ಷದ ಒಂದಿಷ್ಟು ಈ ನೋವುಗಳನ್ನ ಆಗಿರ್ಬೋದು, ಈ ಅಸಮಾಧಾನ ಅವ್ರ ಹತ್ರ ಏನಾದ್ರು ನೀವು ಶೇರ್ ಮಾಡ್ಕೊಂಡಿಲ್ಲ? ಹೇಳ್ಕೊಂಡಿದೀವಿ ಸರ್. ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೊಂಟಾರ. ಅವ್ರು ಹೇಳಿದ ತಕ್ಷಣ ನಮ್ ತೆಗೆದಿಲ್ಲ ಅವರು. ಈಗ ಅವ್ರು ತೆಗಿಬೇಕಂದ ತಕ್ಷಣ ಯಾವಾಗೋ ತೆಗೆದು ಬಿಡ್ಬೋದಾಗಿತ್ತು. ಒಂದು ವರ್ಷದ ಹಿಂದೆನೆ ತೆಗಿಬಹುದಿತ್ತು ನಮ್ಮನ್ನ. ಆದ್ರೆ ಇಲ್ಲಿವರೆಗೂ ನಮ್ಗೆ ಅವಕಾಶ ಕೊಟ್ಟಾರಂದ್ರೆ ಎಲ್ಲರನ್ನೂ ನಮ್ಮ ಪಕ್ಷ ಪ್ರೀತಿಯಿಂದ ಕಾಣ್ತಾ ಇದೆ. ಏನಕ್ಕೆ ಸರ್ ಈಗ ನೀವೇ ಟಾರ್ಗೆಟ್ ಏನಕ್ಕೆ? ಅಂದ್ರೆ ನಿಮ್ಮ ಆ ಹುದ್ದೆ ಮೇಲೆ ಏನಕ್ಕೆ ಟಾರ್ಗೆಟ್ ಕಣ್ಣು ಅವ್ರಿಗೆ ಅಂತ? ಅದು ಈ ಪ್ರಶ್ನೆ ನೀವು ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಹುದ್ದೆಯಿಂದ ನಿಮ್ಗೇನಾದ್ರು ಲಾಭ ಇದೆಯಾ? ಇಲ್ಲ, ಅವ್ರು ಅನ್ಕೊಂಡಿರ್ಬೋದ್ರಿ. ನಾವು ಇಲ್ಲಿವರೆಗೂ ಲಾಭಕ್ಕಾಗಿ ಯಾವ ಹುದ್ದೆನೂ ಸ್ವೀಕರಿಸೋದು ಇಲ್ಲ. ಸಾರ್ವಜನಿಕವಾಗಿ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಮ್ಮೆಲ್ಲ ಹಿರಿಯರ ಒಂದು ಸಲಹೆ ಸೂಚನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಮುಂದಿನ ಚುನಾವಣೆಗೆ ಸರ್ ಅಂದರೆ ZP-TPಗೆ ಏನಾದ್ರು ಚರ್ಚೆಗಳು ಆಗಿದಾವ? ಮತ್ತೇನಾದ್ರು ನಿಮಗೆ ಸ್ಪರ್ಧೆ ಮಾಡ್ಲಿಕ್ಕೆ ಏನಾದ್ರು ಇಂಗಿತ ಇದೆಯಾ ZP? ಸರ್ ಖಂಡಿತ ಇಲ್ಲ. ಯಾಕಂತಂದ್ರೆ ನನ್ನ ಭಾಗದಲ್ಲಿ ಬಹಳಷ್ಟು ನನ್ನ ಮೇಲೆ ಜನ ಪ್ರೀತಿ ಇದ್ದಾರೆ. ಇವತ್ತು ಕೂಡ ನೀವು ನಾಮಿನೇಷನ್ ಅಷ್ಟು ಮಾಡ್ರಿ, ನೀವು ಕ್ಯಾನಸ್ ಬರೋದು ಬೇಡ ಅಂತ ಸಿಂಗಲ್ ಆಫ್ ನಂಬರ್ಸ್ ಓಟ್ಗಳಿಂದ ಕೂಡ ನೀವು ಸೋಲ್ನ ಅನ್ಬೋದು. ಹೌದು, ನನಗೆ ಯಾವತ್ತು ನೋಡಿ ನಾನು 99 ನಿಂತಾಗ 4100 ಓಟ್ ಕೊಟ್ಟರು ನನ್ನ ಭಾಗದಲ್ಲಿ. ನಾನು ಮುಂದೆ 2010 ನಿಂತಾಗ ನನಗೆ 6000 ಓಟ್ ಕೊಟ್ಟರು. ನಾನು ಮುಂದೆ 2016 ನಿಂತಾಗ ನನಗೆ 12000 ಓಟ್ ಕೊಟ್ಟರು. ಪರ್ಸೆಂಟೇಜ್ ಆಫ್ ವೋಟಿಂಗ್ ನಂದು ಇನ್ಕ್ರೀಸ್ ಆಯ್ತು. 4 ಆಯ್ತು, 6 ಆಯ್ತು, 12 ಆಯ್ತು. ಜನ ಯಾವತ್ತು ನಾನು ಬಿಟ್ಟು ಕೊಟ್ಟಿಲ್ಲ ನನ್ನ ಭಾಗದಲ್ಲಿ. ಇವತ್ತು ಕೂಡ ಅವರು ಜಿಲ್ಲಾ ಪಂಚಾಯತ್ ನಿಲ್ಬೇಕು ಅನ್ನೋ ಒಂದು ಬಯಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನಗೆ ಆಸೆ ಇಲ್ಲ. ಯಾವ ಜಿಲ್ಲಾ ಪಂಚಾಯತಿಯಲ್ಲಿ ಪಾಪ 20 ವರ್ಷದಿಂದ ಸೆಕೆಂಡ್ ಲೈನ್ ಲೀಡರ್ಶಿಪ್ ಇದೆಯಲ್ಲ, ನನಗೋಸ್ಕರ ಸ್ಯಾಕ್ರಿಫೈಸ್ ಆಗ್ತಾ ಇದೆ ಅಲ್ಲಿ. ಆ ಥರ ಆಗಬಾರ್ದು. ಅಂತ ಹೊಸ ಪ್ರತಿಭೆಗೂ ಅವಕಾಶ ಸಿಗಲಿ ಅಲ್ಲಿ ಅಂತ ನನ್ನ ಬಯಕೆ. ಅಂತ ನಾಯಕರುಗಳು ಬೆಳೆದಾಗ್ಲೇ ಪಕ್ಷ ಬೆಳೆಯೋಕ್ಕೆ ಅವಕಾಶ 100%. ನಮ್ಮ ಹತ್ರ ಬರೀ ಆಸೆ ಆಕಾಂಕ್ಷೆ ಇದ್ರೆ ಸಾಲದು, ತ್ಯಾಗನೂ ಇರ್ಬೇಕು. ಆ ನಿಟ್ಟಿನಲ್ಲಿ ನಾವು ಅದನ್ನ ತ್ಯಾಗ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿರೋ ಗೊಂದಲದ ಬಗ್ಗೆ ಬೇಸ್ ಕಾರ್ಯಕರ್ತರಲ್ಲಿ ಏನಾದ್ರು ಚರ್ಚೆ ಮಾಡಿದಿರಾ ಸರ್? ಯಾಕಂದ್ರೆ ಪಕ್ಷನ ತುಂಬಾ ಕೆಳಮಟ್ಟದಿಂದ ನೋಡ್ಕೊಂಡ್ ಬಂದಿರೋ ಅವರು. ಪಾಪ ಕಾರ್ಯಕರ್ತರಿಗೆ ಬಹಳ ನೋವಾಗಿದೆ ಸರ್. ಯಾಕಂತಂದ್ರೆ ಒಂದು ಈ ನಮ್ಮ ಗುದ್ದಾಟದ ನಡುವೆ ಸತ್ಯ ಮರೆಮಾಚಿ ಬಿಡ್ತದೆ. ಈಗ ನಮ್ಮ ಭಾಗದಲ್ಲಿ ಉಪ್ಪಿನವ್ರು ಬಂದ ಮೇಲೆ ಪಕ್ಷ ಸದೃಢ ಆಗಿದ್ದು, 18ರಲ್ಲಿ ನಾವು ಬಂದ ಮೇಲೆ ಪಕ್ಷ ಸದೃಢ ಆಗಿದ್ದು ಕಾರ್ಯಕರ್ತರಿಗೆ ತಿಳಿಯಂಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಇವತ್ತೇನು ಕಣ್ಣು ಮುಂದೆ ಮೊನ್ನೆ ಅಕ್ಕಾರ ಸೋತ್ರು ಅನ್ನೋ ಒಂದು ವಿಷಯ ಮಾತ್ರ ಕಾರ್ಯಕರ್ತರಿಗೆ ಗೊತ್ತಾಗುತ್ತೆ. ಸೋಲು ಅನ್ನೋದೇ ಆತಂಕ ಸೃಷ್ಟಿ ಮಾಡ್ತಾರೆ. ಹೌದೌದು. ಆದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಸೋಲು ಅಂತದ್ದಿಲ್ಲ. ನಮ್ಮ ಪಕ್ಷಕ್ಕೆ ಶಕ್ತಿ ಅಂದ್ರೆ ನಮ್ಮ ಪಂಚ ಗ್ಯಾರಂಟಿಗಳು, ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ.
ಇಲ್ಲ ಅದಾದ್ಮೇಲೆ MP ಚುನಾವಣೆಯಲ್ಲಿ ಜಯ ನಮಗೆ ಒಳ್ಳೆ ರಿಸಲ್ಟ್ ನಿಜವಾಗ್ಲೂ ನಾನು ಈ ಮೋದಿ ಅವರ ಅಲೆ ಇಲ್ಲಿ ರಾಜಕೀಯದಲ್ಲಿ ಬಿಜೆಪಿ ಶಾಸಕರಿದ್ದಾಗ್ಯೂ ಕೂಡ ಕಾಂಗ್ರೆಸ್ ಲೀಡ್ ಕೊಟ್ಟಿದ್ದಾರೆ. ಆಗಿದೆ. ಖಂಡಿತ. ಸೊ ಇಂಥ ಪಕ್ಷ ಒಂದ್ ರೀತಿ ಕೈ ಕಾರ್ಯಕರ್ತರಲ್ಲಿ ಅಸಮಾಧಾನ ಗೊಂದಲ ಉಂಟು ಮಾಡಿದೆ ಅಂತ ಕ್ಷೇತ್ರದಲ್ಲಿ ಸರ್ ನೋಡಿ ಅವ್ರ ಬಗ್ಗೆ ಅಂದ್ರೆ ಕಾರ್ಯಕರ್ತರ ಜೊತೆ ಕೂತು ಚರ್ಚೆ ಮಾಡ್ಲಿಕ್ಕೆ ಒಬ್ಬ ನಾಯಕ ಇಲ್ಲ ಅನ್ನೋದೇ ಒಂದು ಕಾರ್ಯಕರ್ತರಿಗೆ ಅಸಮಾಧಾನ. ಖಂಡಿತ. ಏನಾಗಿದೆ ಅಂದ್ರೆ ನಾವು ಯಾರ ಹತ್ರ ಹೋಗ್ಬೇಕನ್ನೋ ಗೊಂದಲ ಕಾರ್ಯಕರ್ತರಲ್ಲಿ ಮಾತು ಮಾಡಿದೆ. ನಾನು ಅದನ್ನ ಅಲ್ಗಳಂಗಿಲ್ಲ. ಆದರೆ ಮೊನ್ನೆ ನಡೆದಂಥ ಘಟನೆ ಇದೊಂದು ದೊಡ್ಡ ಭಿನ್ನಾಭಿಪ್ರಾಯ ಏನಲ್ಲ. ಇದನ್ನು ಸರಿ ತೂಸ್ಕೊಂಡು ಹೋಗುವಂಥ ವಿಚಾರ ಎರಡೂ ಕಡೆ ಐತಿ. ಅದು ಮುಂದಿನ ದಿನದೊಳಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೆ ಒಮ್ಮತದಿಂದ ನಾವೆಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತೀವಿ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.